ಅಕ್ಷರಾದಿಯಾಗಿ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತ ಹಾಗೂ ಪ್ರಾಸ್ತಾವಿಕದೊಂದಿಗೆ ಸ್ವಾಗತಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಭವ್ಯ ಬೆಳಗಾವಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಮಹಮ್ಮದ್ ರೋಷನ್ ಸರ್ ಅವರು. ಈ ಒಂದು ಭವ್ಯ ಬೈಲಹೊಂಗಲ ತಾಲೂಕಿನ ಉಪವಿಭಾಗಾಧಿಕಾರಿಗಳಾಗಿರುವಂತಹ ಶ್ರೀಯುತ ಪ್ರವೀಣ್ ಜೈನ್ ಸರ್ ಅವರು ಈ ಒಂದು ಭವ್ಯ ಕಾರ್ಯಕ್ರಮದ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಲಿಕ್ಕೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. 201ನೇ ವರ್ಷದ ಕಿತ್ತೂರು ಉತ್ಸವ ಸಂಭ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಈ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ವೇದಿಕೆ ಕೋಟೆ ಆವರಣದಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಮಡಿವಾಳ ರಾಜೇಂದ್ರ ಯೋಗಿ ಸ್ವಾಮೀಜಿಗಳು, ರಾಜಗುರು ಸಂಸ್ಥಾನ ಕಲ್ಮಠ, ಚೆನ್ನಮ್ಮ ಕಿತ್ತೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಉದ್ಘಾಟನಾ ಸಮಾರಂಭದ ರಾಣಿ ಚೆನ್ನಮ್ಮಾಜಿಯವರ ವೇದಿಕೆ ಕೋಟೆ ಆವರಣದ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ 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 ಪಂಚಾಕ್ಷರಿ ಮಹಾಸ್ವಾಮೀಜಿಗಳು, ಶ್ರೀ ಗುರು ಮಡಿವಾಳ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೂ 201ನೇ ವರ್ಷದ ಕಿತ್ತೂರು ಉತ್ಸವದ ಸಂಭ್ರಮದ ದಿವ್ಯ ಉಪಸ್ಥಿತಿ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ 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 ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಲಿಂಗಾಯತ ಪಂಚಮಸಾಲಿ ಜಗದ್ಗುರುಗಳು, ಕೂಡಲ ಸಂಗಮ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಿತ್ತೂರಿನ ಮಾನ್ಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಸರ್ ಅವರು ಗೌರವ ಸಮರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ. ಹಾಗೂ ಶ್ರೀ ಬಸವನಾನಂದ ಸ್ವಾಮೀಜಿಗಳಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ಕಿತ್ತೂರು ಉತ್ಸವ ಸಂಭ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಡಾಕ್ಟರ್ ಬಸವಾನಂದ ಮಹಾಸ್ವಾಮೀಜಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದು 201ನೆಯ ಕಿತ್ತೂರು ಚೆನ್ನಮ್ಮನ ಉತ್ಸವ 2025 ಹಾಗೂ 201ನೇ ವರ್ಷದ ಕಿತ್ತೂರು ಈ
ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. 201ನೆಯ ಕಿತ್ತೂರು ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಮೂಡಿ ಬರಲಿಕ್ಕೆ ಕಾರಣೀಕರ್ತರಾಗಿರುವಂತಹ ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ನೀಡುವ ಮುಖಾಂತರ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿ 201ನೆಯ ವರ್ಷದ ಕಿತ್ತೂರು ಉತ್ಸವ ಸಂಭ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರು, ಮಾನ್ಯ ಸಂಸದರು, ಲೋಕಸಭೆ ಉತ್ತರ ಕನ್ನಡ ರವರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬರು, ಮಾನ್ಯ ಸಂಸದರು, ಲೋಕಸಭೆ ಉತ್ತರ ಕನ್ನಡ ಇವರಿಗೆ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ ಸಾಹೇಬರು ಪ್ರೀತಿಯಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ಬರಮಾಡಿಕೊಳ್ತಾ ಇದ್ದಾರೆ ಸ್ಮರಣಿಕೆ ನೀಡುವ ಮುಖಾಂತರವಾಗಿ. ಹಾಗೂ ಇಲ್ಲ ಹಾಗೂ ಈ ಒಂದು ಕಿತ್ತೂರು ಉತ್ಸವದ ಸಂಭ್ರಮಕ್ಕೆ ಆಗಮಿಸಿದಂತ ಶ್ರೀ ಹನುಮಂತ್ ನಿರಾಣಿ ಸರ್ ಅವರು, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಪದವೀಧರ ಕ್ಷೇತ್ರ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ಈ ಒಂದು ಕಿತ್ತೂರು ಕ್ಷೇತ್ರದ ಎಲ್ಲ ಜನರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀ ಚಂದ್ರರಾಜ್ ಹಟ್ಟಿವಳಿ ಸರ್, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ಈ ಒಂದು ಕಿತ್ತೂರು ಉತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಮಾನ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಶ್ರೀ ಬರ್ಮನ್ನ ಉಪ್ಪಾರ್ ಸರ್ ಅವರಿಗೆ, ಮಾನ್ಯ ಅಧ್ಯಕ್ಷರು, ಉಪ್ಪಾರ್ ಅಭಿವೃದ್ಧಿ ನಿಗಮ ರವರಿಗೂ ಕೂಡ ಈ ಒಂದು ಕಿತ್ತೂರು ಉತ್ಸವಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಮಾನ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಶ್ರೀ ಜಯಸಿದ್ದರಾಮ್ ಮಾರಿಯಾಳ್ ಅವರು, ಮಾನ್ಯ ಅಧ್ಯಕ್ಷರು, ಪಟ್ಟಣ ಪಂಚಾಯತ್ ಕಿತ್ತೂರು ಅವರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಮಹನೀಯರಿಗೆ 201ನೆಯ ಚೆನ್ನಮ್ಮನ ಕಿತ್ತೂರು ಉತ್ಸವಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುನೀಲ್ ಹನುಮನವರು ಸರ್, ಸುನೀಲ್ ಹನುಮನವರು ಅವರು ಇದಲ್ಲ 201ನೆಯ ಚೆನ್ನಮ್ಮನ ಕಿತ್ತೂರು ಉತ್ಸವ 2025ರ ಉದ್ಘಾಟನಾ ಸಮಾರಂಭದಲ್ಲಿ ಈಗ ತಾನೇ ಆಗಮಿಸಿದಂತಹ ಶ್ರೀ ಸುನೀಲ್ ಹನುಮನ್ನವರ್ ಸರ್ ಅವರು, NWKRTS ಉಪಾಧ್ಯಕ್ಷರು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಿತ್ತೂರು ಉತ್ಸವಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಈ ಒಂದು ಉತ್ಸವಕ್ಕೆ 201ನೇ ವರ್ಷದ ಕಿತ್ತೂರು ಉತ್ಸವವನ್ನು ಈ ರೀತಿಯಾಗಿ ಒಂದು ಸಂಭ್ರಮದ ಒಂದು ವೇದಿಕೆಯನ್ನಾಗಿ ಮಾಡಲು ಶ್ರಮಿಸಿದಂತಹ ಶ್ರೀ ಮೊಹಮ್ಮದ್ ರೋಷನ್ ಸರ್,
ಭಾರತೀಯ ಆಡಳಿತ ಸೇವೆ ಜಿಲ್ಲಾಧಿಕಾರಿಗಳು ಬೆಳಗಾವಿ ಹಾಗೂ ಅಧ್ಯಕ್ಷರು ಚೆನ್ನಮ್ಮನ ಕಿತ್ತೂರು ಉತ್ಸವ ಸಮಿತಿ ರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ಹಾಗೂ ಇಲ್ಲಿ ನೆರೆದಂತ ಎಲ್ಲ ಜನಪರವರ ಪರವಾಗಿ ಸ್ವಾಗತವನ್ನ ಬಯಸುತ್ತೇವೆ. ಚೆನ್ನಮ್ಮನ ಕಿತ್ತೂರು ಉತ್ಸವ 2025 ಅತ್ಯಂತ ವಿಜೃಂಭಣೆಯಿಂದ ಮೂಡಿ ಬರಲಿಕ್ಕೆ ನಮ್ಮ ಭವ್ಯ ಬೆಳಗಾವಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಅತ್ಯಂತ ಶ್ರಮವನ್ನು ವಹಿಸಿರ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ ಭವ್ಯ ಸಮಾರಂಭಕ್ಕೆ. ಹಾಗೂ ಡಾಕ್ಟರ್ ಭೀಮಾಶಂಕರ್ ಎಸ್ ಗುಳೇಜ್ ಸರ್ ಅವರು ಇಂಡಿಯನ್ ಪೊಲೀಸ್ ಸರ್ವಿಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಳಗಾವಿ ಅವರಿಗೂ ಕೂಡ ಹೃದಯಪೂರ್ವಕವಾದಂತಹ ಹಾಗೂ ಜಿಲ್ಲಾಡಳಿತ ಪರವಾಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ಎಲ್ಲ ನಮ್ಮ ಕಿತ್ತೂರು ಉತ್ಸವದ ಉಪ ಸಮಿತಿಗಳ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ಕಾರಣೀಕರ್ತರಾಗಿರುವಂತಹ ಶ್ರೀತ ಡಾಕ್ಟರ್ ಭೀಮಾಶಂಕರ್ ಗುಳೇಜ್ ಸರ್ ಅವರಿಗೆ ಪ್ರೀತಿಯ ಚಪ್ಪಾಳೆಯನ್ನು ನೀಡ್ತಾ ಸ್ವಾಗತವನ್ನು ಬಯಸೋಣ. ಅದೇ ರೀತಿ ಶ್ರೀ ರಾಹುಲ್ ಶಿಂದೆ ಸರ್ ಭಾರತ ಆಡಳಿತ ಸೇವೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೆಳಗಾವಿ ಸರ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಶ್ರೀ ರಾಹುಲ್ ಶಿಂದೆ ಸರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಈ ಒಂದು 201ನೇ ವರ್ಷದ ಕಿತ್ತೂರು ಉತ್ಸವ ಸಂಭ್ರಮದ ಎಂಟರ್ಟೈನ್ಮೆಂಟ್ ಇವೆಂಟ್ಗಳನ್ನಾಯ್ತು, ಕಲಾವಿದರುಗಳನ್ನಾಯ್ತು, ಎಲ್ಲರನ್ನೂ ಒಂದು ಕಡೆ ತರಿಸಿ ಈ ಒಂದು ಉತ್ಸವವನ್ನು ಇನ್ನೂ ಚೆನ್ನಾಗಿ ಬಿಂಬಿತವಾಗುವ ತರ ಮಾಡಿದಂತಹ ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಮೇಡಮ್ ಉಪನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರಿಗೂ ಕೂಡ ಜಿಲ್ಲಾಡಳಿತ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಇವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಮೂಡಿಬರಲು ಕಾರಣೀಭೂತರಾದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಮೇಡಮ್ ಅವರಿಗೆ ಈ ಒಂದು ಕಿತ್ತೂರು ಉತ್ಸವದ ಸಂಭ್ರಮಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ನೆರೆದಂತ ಎಲ್ಲ ನಮ್ಮ ಕಿತ್ತೂರು ನಾಡಿನ ಎಲ್ಲ ಸಭಿಕರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅಡಿಮಾಡಿ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ನಿಮ್ಮಡಿಗಡಿಗೆ ಶರಣೆನ್ನುತ್ತಾ ವೇದಿಕೆಯನ್ನ ಅಲಂಕರಿಸಿರುವಂತಹ ಎಲ್ಲ ಪರಮ ಪೂಜ್ಯರಾದಿಯಾಗಿ ಎಲ್ಲ ಅತಿಥಿ ಮಹೋದರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡಂತಹ ಸನ್ಮಾನ್ಯ ಶ್ರೀ ಪ್ರವೀಣ್ ಜೈನ್ ಸರ್, ಮಾನ್ಯ ಉಪವಿಭಾಗಾಧಿಕಾರಿಗಳು ಬೈಲಹೊಂಗಲ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮಾನ್ಯರನ್ನ ಸವದತ್ತಿಯ ತಹಸೀಲ್ದಾರ್ ಸಾಹೇಬರಾಗಿರುವಂತಹ ಹೆಗ್ಗಣ್ಣವರ್ ಸರ್ ಅವರು ಗೌರವಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇನ್ನು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮುಂಭಾಗದಲ್ಲಿ ಹಸನ್ಮುಖಿಗಳಾಗಿ ಹಾಗೆ ವಿಶೇಷವಾಗಿ ನಮ್ಮೆಲ್ಲ ಪತ್ರಕರ್ತ ಮಾಧ್ಯಮದವರಿಗೆ ಹಾಗೆ ಎಲ್ಲ ಚೆನ್ನಮ್ಮನ ಕಿತ್ತೂರಿನ ಎಲ್ಲ ಅಭಿಮಾನಿ ಬಳಗದವರಿಗೆ, ಹಿರಿಯರಿಗೆ ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದೀಗ ಈ ಭವ್ಯ ಕಾರ್ಯಕ್ರಮದ ಹೃದಯ ಭಾಗ ಉದ್ಘಾಟನೆ ಜ್ಯೋತಿ ಪ್ರಜ್ವಲನೆಯೊಂದಿಗೆ ಈ ಭವ್ಯ ಕಾರ್ಯಕ್ರಮವನ್ನ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಬೇಕು ಅಂತ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಲ್ಲಿ ಹಾಗೂ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಅತಿಥಿ ಮಹೋದಯರಲ್ಲಿ ಹಾಗೂ ಪರಮ ಪೂಜ್ಯರಲ್ಲಿ ವಿನಂತಿಸ್ತಾ ಇದ್ದೇವೆ. ಅಂಧಕಾರವನ್ನ ಓಡಿಸಿ ಜ್ಞಾನದ ದೀವಿಗೆಯನ್ನ ಹೊತ್ತಿಸುವಂತಹ ಕಾರ್ಯಕ್ರಮ ಭವ್ಯ ಉದ್ಘಾಟನೆ. ಜ್ಞಾನದ ಬಲದಿಂದ ಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ,
ಕೂಡಲ ಸಂಗಣ ಶರಣರ ಅನುಭಾವದಿಂದ ಎಣ್ಣ ಭವದ ಕೇಡ ನೋಡಯ್ಯ ಜ್ಯೋತಿ ಪ್ರಜ್ವಲನೊಂದಿಗೆ ಭವ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಸದ್ದಿನ ಮಧ್ಯದಲ್ಲಿ ಕುಂಬಾರ ಮಾಡಿದ ಹಣತೆಯಲ್ಲಿ ಗಾಣಿಗ ತೆಗೆದಂತಹ ಎಣ್ಣೆಯನ್ನು ಬೆರೆದು ರೈತ ಬೆಳೆದಂತಹ ಹತ್ತಿಯನ್ನ ಹೊಸೆದು ಹಚ್ಚೋಣವೇ ಅಂಧಕಾರವನ್ನು ಹೊರಸೋಡುವಂತಹ ದಿವ್ಯ ಪ್ರದೀಪ ಈಗ ಪ್ರಜ್ವಲನೆ ಆಗ್ತದೆ. ಒಂದು ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮಾಜಿಯವರ 201ನೇ ವಿಜಯೋತ್ಸವದ ಜೊತೆಗೆ ಕಿತ್ತೂರು ಉತ್ಸವದ ಭವ್ಯವಾದಂತಹ ಮುಖ್ಯಘಟ್ಟ ದಿವ್ಯ ಜ್ಯೋತಿ ಪ್ರಜ್ವಲಿಸ್ತಾ ಇದೆ. ಮಾನ್ಯ ಬೆಳಗಾವಿಯ ಉಸ್ತುವಾರಿ ಸಚಿವರು ಹಾಗೆ ಎಲ್ಲ ಪರಮ ಪೂಜ್ಯರ ಮೃದಹಸದಿಂದ ಕಾರ್ಯಕ್ರಮದ ಮುಖ್ಯ ಘಟ್ಟ ದೀಪ ಪ್ರಜ್ವಲನೆ ಆಗ್ತದೆ. ಸಂದರ್ಭದಲ್ಲಿ ಜ್ಯೋತಿ ಪ್ರಜ್ವಲನೆಗೆ ಭವ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಎಲ್ಲ ಅತಿಥಿ ಮಹೋದಯರಿಗೆ ಪರಮ ಪೂಜ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ.